ನಮಸ್ಕಾರ ವೀಕ್ಷಕರೇ, ನಾನಿವಾಗ ವರ್ಗೋ ಕನ್ಯಾ ರಾಶಿಯವರ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಜೂನ್ ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಜೂನ್ ಮಂತ್ನಲ್ಲಿ 2025 ಜೂನ್ ಮಂತ್ ವರ್ಗೋ ಕನ್ಯಾ ರಾಶಿಯವರ ರೀಡಿಂಗ್ ಆಗಿರುತ್ತೆ. ನಾನು ಇವ್ರಿಗೆ ಅಂದರೆ ನಿಮಗೇನೆ ವರ್ಗೋ ರಾಶಿಯವ್ರಿಗೆ ಮಾಡ್ತಾ ಇರುವಂಥದ್ದು ಈ ಒಂದು ವಿಡಿಯೋನಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್. ನಾನು ದೈವದಿಂದ ಮೆಸೇಜ್ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. ನಿಮ್ಮ ಜೂನ್ ತಿಂಗಳು 2025 ಹೇಗಿರುತ್ತೆ, ವಾಟ್ ವಿಲ್ ಹ್ಯಾಪನ್, ಏನು ಬ್ಲೆಸ್ಸಿಂಗ್ ಬರಲಿದೆ ಜೂನ್ ತಿಂಗಳು ನಿಮಗೆ, ಹಾಗೂ ಏನಾದರೂ ಪ್ರಾಬ್ಲಮ್ ಆಗತ್ತಾ ಅಂತ ಜಸ್ಟ್ ಚೆಕ್ ಮಾಡೋಣ. ಮತ್ತು ಏನನ್ನು ಫೋಕಸ್ ಮಾಡಬೇಕು ನೀವು ಜೂನ್ ತಿಂಗಳಲ್ಲಿ, ಇನ್ನೇನಾದರೂ ಸರ್ಪ್ರೈಸಸ್ ಇದೆಯಾ ಅಂತ ಚೆಕ್ ಮಾಡೋಣ. ಮತ್ತು ದೈವದಿಂದ ಮೆಸೇಜ್ ಏನಿದೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಇವಾಗ ದೈವದಿಂದ ಏನಿದೆ ಮೆಸೇಜ್ ನಿಮಗೆ. ಸೊ ಹಿಯರ್ ಯು ಗೋ, ಚೆಕ್ ಮಾಡ್ತೀನಿ. 10 ಆಫ್ ಪೆಂಟಿಕಲ್ಸ್ ಬಂದಿದೆ. ದಿಸ್ ಇಸ್ ಅ ಫ್ಯಾಮಿಲಿ ಕಾರ್ಡ್, ಗ್ರೋತ್ ಕಾರ್ಡ್ ಅಂತ ಹೇಳ್ತೀವಿ. ಹಾಗೂ ಹನಿ ಇದೆ, ಫ್ರೂಟ್ಸ್ ಇದೆ. ಇದರ ಅರ್ಥ ಏನಂದರೆ ಫ್ಯಾಮ್ಲಿ ಲೈಫ್ ಅದ್ಭುತವಾಗಿರುತ್ತೆ. ಫ್ಯಾಮ್ಲಿಗೆ ಟೈಮ್ ಜಾಸ್ತಿ ಕೊಡ್ತೀರಾ ನೀವು ಜೂನ್ ತಿಂಗಳಲ್ಲಿ. ಎಲ್ಲರೂ ಆಚೆ ಹೋಗೋದು, ರಿಲೇಟಿವ್ಸ್ನ ಮೀಟ್ ಮಾಡುವಂಥದ್ದಾಗಿರ್ಬೋದು, ಸಮಾರಂಭಗಳು, ಫ್ಯಾಮ್ಲಿ ರಿಲೇಟೆಡ್ ಸಮಾರಂಭಗಳು, ಈ ಥರ ನೀವು ನಿಮ್ಮ ಕಮ್ಯುನಿಟಿನ ಜಾಸ್ತಿ ಮೀಟ್ ಮಾಡ್ತೀರಾ ನಿಮ್ಮ ಫ್ಯಾಮ್ಲಿ ಜೊತೆ, ಮತ್ತು ಲಾಭದಾಯಕವಾಗಿರುತ್ತೆ. ನಾನು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ಹಾಗೂ ನೀವೇನಾದರೂ ಫ್ಯಾಮ್ಲಿ ವಿಷಯವಾಗಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ, ಮದುವೆ ವಿಷಯ ಆಗಿರ್ಬೋದು, ಒಂದು ಬಿಗ್ ಡಿಸಿಷನ್ ಕಲೆಕ್ಟಿವ್ ಆಗಿ ನಿಮ್ಮ ಫ್ಯಾಮ್ಲಿನಲ್ಲಿ ತೊಗೋಬೇಕು ಅಂತ ಇದ್ದೀರಾ, ಅಥವಾ ಮನೆ ಕೊಂಡ್ಕೋಬೇಕು ಅಂದ್ಕೊಳ್ಳೋದು, ಆ ಥರ ಏನಾದರೂ ಒಂದು ಕೂಡ್ಕೊಂಡು ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಫ್ಯಾಮ್ಲಿ ಗ್ರೋತ್ಗೋಸ್ಕರ, ಜೂನ್ ತಿಂಗಳು ಅದನ್ನು ನಡೆಯುತ್ತೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಓಕೆ, ಬ್ಲೆಸ್ಸಿಂಗ್ ಖಂಡಿತವಾಗ್ಲೂ ಪಾಸಿಟಿವ್ ಆಗಿದೆ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಫ್ಯಾಮ್ಲಿಗೆ ಕಲೆಕ್ಟಿವ್ ಆಗಿ ಒಳ್ಳೆಯದಾಗುತ್ತೆ ಅಂತ ತೋರಿಸ್ತಾ ಇದೆ. 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಯಾವ ಪ್ರಾಬ್ಲಮ್ ಆಗಬಹುದು ಅಂದರೆ, ನೀವೇನಾದರೂ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ, ನಿಮಗೇನಾದ್ರು ಮದುವೆ ಆಗಿದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬಿರುಕು ಬೀಳುವಂಥದ್ದು, ಕೆಟ್ಟ ಕಣ್ಣು ಬೀಳುವಂಥದ್ದು, ನೀವು ಚೆನ್ನಾಗಿದ್ದೀರಾ ಅಂತ ಸಹಿಸಕ್ಕೆ ಆಗದೇ ಇರುವಂಥವರು ನಿಮಗೆ, ನಿಮ್ಮ ಪಾರ್ಟ್ನರ್ಗೆ ಏನೋ ಒಂದು ಕೆಟ್ಟದ್ದನ್ನು ಮಾಡುವಂಥದ್ದು, ಒಟ್ಟಿನಲ್ಲಿ ನಿಮ್ಮ ಒಳಿತನ್ನು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬಯಸದೇ ಇರುವಂಥವರು ಏನೋ ಕೆಟ್ಟದ್ದನ್ನು ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ನಿಮ್ಗೆ ಇದು ಗೊತ್ತಿರೋದ್ರಿಂದ ಆದಷ್ಟು ಹುಷಾರಾಗಿರೋದು ಬೆಟರ್ ಅಂತ ಹೇಳ್ತೀನಿ. ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಇಲ್ಲ ಸಲ್ಲದ ಜಗಳಗಳು ಬರುವಂಥದ್ದು, ಆ ಥರದ್ದೆಲ್ಲ ಸ್ವಲ್ಪ ಲವ್ ರಿಲೇಷನ್ಶಿಪ್ನಲ್ಲಿ ನೀವು ಒಂಚೂರು ಅನವಶ್ಯಕವಾಗಿ ಸ್ಟ್ರೆಸ್ನ ಅನುಭವಿಸಬಹುದು ಅಂತ ತೋರಿಸ್ತಾ ಇದೆ. ಮತ್ತು ಏನನ್ನು ಫೋಕಸ್ ಮಾಡಬೇಕು ಅಂದರೆ, 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಓವರ್ ಥಿಂಕಿಂಗ್ ಮಾಡ್ತೀರಾ ನೀವು. ಅಂದರೆ ಅನವಶ್ಯಕವಾಗಿ ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಏನಾಗುತ್ತೋ ಅಂತ ನೆಗೆಟಿವ್ ಆಗಿ ನೀವು ಪಾಸಿಟಿವ್ನ ನೋಡೋದು ಬಿಟ್ಟು ನೆಗೆಟಿವ್ ನೋಡಿಬಿಡ್ತೀರಾ. ಅಂದರೆ ಏನಾದ್ರು ಮಾಡಬೇಕು ಅಂದರೆ ನೆಗೆಟಿವ್ನೇ ಫೋಕಸ್ ಮಾಡಿಬಿಡ್ತೀರಾ. ಈ ಒಂದು ಆ್ಯಟಿಟ್ಯೂಡನ್ನ ನೀವು ತೆಗೆದು ಹಾಕಬೇಕಾಗತ್ತೆ. ಪಾಸಿಟಿವ್ ಆಗಿ ಎಲ್ಲ ವಿಷಯಗಳನ್ನೂ ನೀವು ಮುಂದುವರಿಸ್ಕೊಂಡು ಹೋದರೆ ನಿಮ್ಮ ಲೈಫ್ನಲ್ಲಿ ಸಕ್ಸಸ್ನ ಜೂನ್ ತಿಂಗಳಲ್ಲಿ ನೋಡ್ತೀರಾ ಅಂತ ತೋರಿಸ್ತಾ ಇದೆ. ಏನಾದರೂ ಬಂತು, ಏನಾದರೂ ಆಗ್ತಾ ಇದೆ, ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಏನೋ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ, ಪಾಸಿಟಿವ್ ಆಗಿ ಒಂದು ಮೆಂಟ್ಯಾಲಿಟಿನ ಇಟ್ಕೊಂಡು ಮುಂದೆ ಹೋದರೆ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ನಿಮ್ಮ ಆ್ಯಟಿಟ್ಯೂಡ್ನ ನೆಗೆಟಿವ್ ಮೈಂಡ್ಸೆಟ್ಟಿಂದ ಪಾಸಿಟಿವ್ಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಅದನ್ನೇ ನೀವು ಫೋಕಸ್ ಮಾಡಬೇಕು ಜೂನ್ ಮಂತಲ್ಲಿ. ಏಕೆಂದರೆ ಆ ಥರ ಅನವಶ್ಯಕವಾಗಿ ನೀವು ಏನೋ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ಆಗುವ ಸಂಭವ ಇದೆ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಹಾಗೆಯೇ, ನಾವು ಏನನ್ನು ಜಾಸ್ತಿ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀವಿ ಅದು ನಡೆದು ಬಿಡುತ್ತೆ. ಸೊ ಆ ಯೋಚನೆ ಕಡೆಗೂ ನೀವು ಗಮನ ಹರಿಸ್ಬೇಕಾಗತ್ತೆ. ಇನ್ನೇನು ಆಗಬಹುದು, ವರ್ಲ್ಡ್ ಬರ್ತಾ ಇರೋದ್ರಿಂದ ಒಂದು ಟ್ರಾವೆಲ್ ನೋಡ್ತಾ ಇದ್ದೀನಿ, ಬೇರೆ ದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ಕೆಲಸದ ವಿಷಯವಾಗಿ ನೀವು ಬೇರೆ ದೇಶಕ್ಕೆ ಹೋಗುವಂಥದ್ದು, ಈ ಥರ ಆಪರ್ಚುನಿಟಿನೂ ಬರುತ್ತೆ. ಮತ್ತು ನಿಮ್ಮ ಕೆಲಸದಲ್ಲಿ ಈ ಥರ ಆಫರ್ ಬರ್ಬೋದು ಜೂನ್ ತಿಂಗಳಲ್ಲಿ. ಈ ಥರ ನಿನಗೆ ಕೆಲಸ ಇದೆ, ಹೋಗ್ತೀಯಾ ಅಂತ ನಿಮಗೊಂದು ಆಫರ್ ಕೊಡಬಹುದು. ಈ ಥರನೂ ನಾನು ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಿಮಗೆ ಒಂದು ಜಾಗ ಬದಲಾವಣೆ ಜೂನ್ ತಿಂಗಳಲ್ಲಿ ಖಂಡಿತವಾಗ್ಲೂ ಆಗಲಿದೆ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಬುಲ್ಸ್ ಐ ಫೋಕಸ್ ಅಂತ ಬರ್ತಾ ಇದೆ.
ಸೊ ನಾನು ನಿಮಗೆ ಫೋಕಸ್ ಬಗ್ಗೆ ಇವಾಗಲೇ ಹೇಳ್ತಾ ಇದ್ದೆ, ಜಾಸ್ತಿ ಪಾಸಿಟಿವ್ಗೆ ಫೋಕಸ್ ಮಾಡಿ, ನೆಗೆಟಿವ್ಗೆ ಫೋಕಸ್ ಮಾಡಬೇಡಿ ಅಂತ. ಅಗೇನ್ ಯೂನಿವರ್ಸಿಂದ ಬರ್ತಾ ಇರೋವಂಥ ಮೆಸೇಜ್ ನಿಮ್ಗೆ ಏನಾಗಿದೆ ಅಂದರೆ, ಬುಲ್ಸಾಯ್ ಅಂದರೆ ಏನು, ನಿಮಗೆ ಯಾವುದು, ನಿಮ್ಮ ಲೈಫಿಗೆ ಯಾವುದು ಒಳ್ಳೇದು ಮಾಡುತ್ತೆ, ಯಾವ ವಿಷಯ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನೀವು ಭಾವಿಸ್ತೀರಾ ಅದನ್ನೇ ನೀವು ಜಾಸ್ತಿ ಮಾಡಬೇಕಾಗತ್ತೆ. ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಬೇಜಾರು ಮಾಡ್ತಾರೆ, ನೀವು ತುಂಬ ಎಕ್ಸ್ಟರ್ನಲ್ ಫೋರ್ಸಿಗೆ ಜಾಸ್ತಿ ಸ್ಟ್ರೆಸ್ ಮಾಡೋದನ್ನ ಬಿಟ್ಟು ಇಂಟರ್ನಲ್ ಫೋರ್ಸ್ಗೆ ಜಾಸ್ತಿ ನೀವು ಫೋಕಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಜಯನ ಪಡಿತೀರ ಜೂನ್ ತಿಂಗಳಲ್ಲಿ. ಇದರ ಅರ್ಥ ಏನು ಅಂದರೆ, ನೀವು ಅವ್ರೇನು ಅಂದ್ಕೊಳ್ತಾರೋ, ಇವ್ರೇನು ಅಂದ್ಕೊಳ್ತಾರೋ, ಇವ್ರೇನಾದರೂ ನನಗೆ ಕೆಟ್ಟದ್ದು ಮಾಡ್ತಾರೆ, ಈ ಥರ ಎಲ್ಲ ಇಲ್ಲದ ಸಲ್ಲದ ಯೋಚನೆಗಳಿಗೆ ನಿಮ್ಮ ಮನಸ್ಸನ್ನ ಒಂದು ಸ್ಥಿಮಿತ ಕಳ್ಕೊಳ್ಳೋದನ್ನ ಬಿಟ್ಟು ಪಾಸಿಟಿವ್ ಕಡೆಗೆ ನೀವೆಷ್ಟು, ನಿಮ್ಮ ಗುರಿಗಳ ಕಡೆಗೆ ನೀವೆಷ್ಟು ಫೋಕಸ್ಡ್ ಆಗಿ ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡ್ಕೊಂಡು ಮುಂದುವರೆದ್ರೆ ಖಂಡಿತವಾಗ್ಲೂ ಜೂನ್ ತಿಂಗಳಲ್ಲಿ ಸಕ್ಸಸ್ನ ನೋಡ್ತೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಾನೇನು ನೆಗೆಟಿವ್ ಅಂತ ಸ್ಟ್ರಾಂಗ್ ಆಗಿ ಮೇಜರಾಗಿ ಏನೂ ನೋಡ್ತಾ ಇಲ್ಲ. ನಿಮ್ಮ ಮನಸ್ಸು ಚಂಚಲ ಆಗಬಹುದು. ಆ ಚಂಚಲತೆಯನ್ನು ನೀವು ತೆಗೆದು ಹಾಕಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಮೈಂಡ್ಸೆಟ್ನ ಇಟ್ಕೊಂಡ್ರೆ ಅದನ್ನು ನೀವು ತಡಿಬಹುದು ಅಂತ ತೋರಿಸ್ತಾ ಇದೆ. ನೆಗೆಟಿವ್ ಆಗೋದನ್ನ ತಡಿಬಹುದು ಅಂತ ತೋರಿಸ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.